ಕಂಡಲ್ಲಿ ಜೇನುತುಪ್ಪ ಖರೀದಿಸುವ ಮುನ್ನ ಗ್ರಾಹಕರೇ ಎಚ್ಚರಿಕೆಯಿಂದ ಇರಿ. ಹನಿ ಜೇನಿಗೆ ಅನ್ಯ ದ್ರಾವಣ ಮಿಶ್ರಣ ಮಾಡಿ ಜೇನು ಹೊಟ್ಟು ಹಾಗೂ ಹುಳುಗಳನ್ನು ತಂದು ತೋರಿಸಿ ಗ್ರಾಹಕರನ್ನು ಯಾಮಾರಿಸುವ ವ್ಯವಸ್ಥಿತ ಜಾಲ ಹಲವೆಡೆ ಬೆಳಕಿಗೆ ಬರುತ್ತಿದೆ. ಜೇನುತುಪ್ಪ ಎಂದರೆ ಭೂಮಿಯಲ್ಲಿ ಸಿಗುವ ಅಮೃತ ಎಂಬಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿದೆ. ಆದರೆ ಅಮೃತವೇ ವಿಷವಾದರೆ, ಇಲ್ಲವೇ ಅಮೃತದ ಹೆಸರಿನಲ್ಲಿ ಕಲಬೆರಕೆಯಾದರೆ ಹೇಗಿರಬೇಡ, ನೀವೇ ಯೋಚಿಸಿ. ಅಂತಹದ್ದೇ ಒಂದು ಚರ್ಚೆ ತಾಲೂಕಿನಲ್ಲಿ ಹುಟ್ಟಿಕೊಳ್ಳಲು ಕಾರಣವಾಗಿದ್ದು, ಈ ಘಟನೆ ಅಂಕೋಲಾ ಪಟ್ಟಣ ವ್ಯಾಪ್ತಿಯ ರಸ್ತೆ ಬದಿಗೆ ಅದೆಲ್ಲಿಂದಲೋ ಬಂದ 5 ರಿಂದ 6 ಜನರಿದ್ದ ತಂಡವೊಂದು ಹತ್ತಿರವೇ ಇದ್ದ ದೊಡ್ಡ ಅರಳಿ ಮರಕ್ಕೆ ಕಟ್ಟಿದ್ದ ಜೇನುಗೂಡನ್ನ ಕೊಯ್ದು ಅದರ ತಾಜಾ ತುಪ್ಪವನ್ನು ನೀಡುತ್ತಿದ್ದೇವೆ ಎಂಬಂತೆ ಜೇನುಹುಳುಗಳು ಮತ್ತು ಹೆರೆ ಸಹಿತ ಗ್ರಾಹಕರಿಗೆ ನಂಬಿಕೆ ಬರುವಂತೆ ತೋರಿಸಿದ್ದಾರೆ. ಅವರ ಕುತಂತ್ರ ವ್ಯಾಪಾರಿ ನೀತಿಗೆ ಕೆಲ ದಾರಿಹೋಕರು ಮತ್ತು ಸ್ಥಳೀಯರು ಅಸಲಿ ಜೇನುತುಪ್ಪ ಎಂದು ಖರೀದಿಸಲು ಮುಗಿಬಿದ್ದಿದ್ದಾರೆ. ಕಿಲೋ ಒಂದಕ್ಕೆ ₹600ರಂತೆ ಕೆಲ ಗ್ರಾಹಕರು ಪ್ಲಾಸ್ಟಿಕ್ ಮತ್ತಿತರ ಬಾಟಲಿ ಹಾಗೂ ಡಬ್ಬಗಳಲ್ಲಿ ಖರೀದಿಸಿ ಮನೆಗೆ ಒಯ್ದಿದ್ದಾರೆ. ಇಷ್ಟೊಂದು ಪ್ರಮಾಣದ ಶುದ್ಧ ಜೇನುತುಪ್ಪ ಸಿಗಲು ಹೇಗೆ ಸಾಧ್ಯ ಎಂದು ಒಂದೆರಡು ಜೇನು ಕೃಷಿಕರು ಮತ್ತು ಸ್ಥಳೀಯರು ಯುವಕರು ತಮ್ಮಲ್ಲಿಯೇ ಮಾತನಾಡಿಕೊಂಡು ಜೇನುತುಪ್ಪದ ಗುಣಮಟ್ಟದ ಅಸಲಿತನದ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಮಾರಾಟ ತಂಡದ ಸದಸ್ಯರ ಬೆನ್ನು ಬಿದ್ದಿದ್ದಾರೆ. ಈ ವೇಳೆ ಮಾರಾಟ ಮಾಡುತ್ತಿದ್ದ ಸ್ಥಳದಿಂದ ಅನತಿ ದೂರದಲ್ಲಿ ಮಾರಾಟಗಾರರ ಗುಂಪಿನ ಒಂದಿಬ್ಬರು ಸದಸ್ಯರು ಮಂಜುಗುಣಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಪಕ್ಕದ ಜಿಲ್ಲೆಯ ನೋಂದಣಿ ಸಂಖ್ಯೆ ಹೊಂದಿರುವ ಆಟೋ ರಿಕ್ಷಾ ಒಂದನ್ನು ನಿಲ್ಲಿಸಿಟ್ಟು ಅದರಲ್ಲಿರುವ ಪ್ಲಾಸ್ಟಿಕ್ ಚೀಲ ಹಾಗೂ ಇತರೆ ಡಬ್ಬಿಗಳಿಂದ ಅದಾವುದೋ ದ್ರಾವಣವನ್ನ ಮಿಶ್ರಣ ಮಾಡಿ ತರುತ್ತಿರುವುದನ್ನ ಕಂಡು ಅನುಮಾನ ಮತ್ತಷ್ಟು ಹೆಚ್ಚಾಗುವಂತಾಗಿ ಈ ತಂಡದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿ ಒಬ್ಬರಿಂದ ಒಬ್ಬರಿಗೆ ಹರಡಿ ಸ್ಥಳದಲ್ಲಿ 10 ಜನ ಕೂಡಿ ಮಾರಾಟಗಾರರನ್ನ ತರಾಟೆಗೆ ತೆಗೆದುಕೊಂಡು ಚಳಿ ಬಿಡಿಸಿದ್ದಾರೆ. ಅಸಲಿ ತುಪ್ಪ ಎಂದು ತಿಳಿದು ಕೇಳಿದಷ್ಟು ಹಣ ಕೊಟ್ಟು ಅದನ್ನ ಮನೆಗೆ ಕೊಂಡೊಯ್ದಿದ್ದ ಕೆಲವರು ವಾಪಸ್ ತಂದು ತಮ್ಮ ಹಣ ತಮಗೆ ಮರಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಕೆಲವರಿಗೆ ತಾವು ಮೋಸ ಹೋಗಿರುವುದು ತಡವಾಗಿ ತಿಳಿದು ಬಂದು ತಮಗಾದ ನಷ್ಟಕ್ಕೆ ಬೇಸರಿಸುವಂತಾಗಿದೆ. ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆಟೋ ರಿಕ್ಷಾ ಸಹಿತ ಜೇನುತುಪ್ಪ ಮಾರಾಟ ಜಾಲದ ಸದಸ್ಯರನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವರು ಬೇರೆ ರಾಜ್ಯದ ಮೂಲದವರು ಎನ್ನಲಾಗುತ್ತಿದೆ. ಮೇಲ್ನೋಟಕ್ಕೆ ಇವರು ಮಾರಾಟ ಮಾಡುವ ದ್ರಾವಣ ಜೇನುತುಪ್ಪದಂತೆ ಕಂಡುಬಂದರೂ ಸಹ ರುಚಿ ವಾಸನೆಯಲ್ಲಿ ಅತೀವ ವ್ಯತ್ಯಾಸವಿದ್ದು, ಎಲ್ಲಿಂದಲೂ ಖರೀದಿಸಿ ತಂದ ಅಥವಾ ಸಂಗ್ರಹಿಸಿದ ಅಲ್ಪ ಪ್ರಮಾಣದ ಜೇನುತುಪ್ಪಕ್ಕೆ ಸಕ್ಕರೆ, ಬೆಲ್ಲದ ನೀರು ಹಾಗೂ ಅದಾವುದೋ ರಾಸಾಯನಿಕ ದ್ರಾವಣ ಮಿಶ್ರಣ ಮಾಡಿರುವ ಸಾಧ್ಯತೆಗಳು ಅಧಿಕವಾಗಿದೆ ಎನ್ನಲಾಗುತ್ತಿದೆ. ಒಟ್ಟಾರೆಯಾಗಿ ಜೇನಿನ ಔಷಧೀಯ ಗುಣಗಳ ಅಥವಾ ವಿಶೇಷ ರುಚಿ ಮತ್ತು ಬಳಕೆಯ ಉದ್ದೇಶದಿಂದ ಜೇನು ಖರೀದಿಸಿ ಕಲಬೆರಕೆ ಇಲ್ಲವೇ ಮಿಶ್ರಣ ರೂಪದ ವಿಷಕಾರಿ ಗುಣಗಳಿಂದ ಮನೆಯ ಮಕ್ಕಳು ಸೇರಿದಂತೆ ಯಾರಿಗಾದರೂ ಹಾನಿಯಾದರೆ ಅದಕ್ಕೆ ಹೊಣೆ ಯಾರು ಎನ್ನುವುದು ಪ್ರಶ್ನೆಯಾಗಿದೆ. ಹೀಗಾಗಿ ಸಾರ್ವಜನಿಕರು ಮಾರಾಟಗಾರರ ಬಣ್ಣದ ಮಾತಿಗೆ ಮರಳಾಗಿ ಹಿಂದೆ ಮುಂದೆ ಯೋಚಿಸದೆ ಈ ರೀತಿ ಖರೀದಿಗೆ ಮುಗಿಬಿದ್ದರೆ ತಮ್ಮ ಹಣ, ಮಾನಸಿಕ ನೆಮ್ಮದಿ ಹಾಗೂ ಆರೋಗ್ಯ ಭಾಗ್ಯವನ್ನು ಕಳೆದುಕೊಳ್ಳಬೇಕಾದೀತು. ಎಚ್ಚರ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.